ಹೌದು, ನಾವೆಲ್ಲರೂ ಸಮಾನ ಮನಸ್ಕರ ಸಭೆ ಅಂತ ಸೇರಿ ಯಾರ್ಯಾರು ಈ ಒಂದು SIT ಸರಿಯಾಗಿ ಕೆಲಸ ಮಾಡಬೇಕು ಮತ್ತು ಮುಖ್ಯವಾಗಿ ಯಾರ್ಯಾರು SIT ರಚನೆ ಆಗಬೇಕು ಅಂತ ಕಾಳಜಿಯಿಂದ ವಿವಿಧ ಸಂಘಟನೆಗಳೆಲ್ಲ ಸೇರಿ ನಾವೊಂದು ಇಶ್ಯೂ ಬೇಸ್ಡಾಗಿ ನ್ಯಾಯಕ್ಕೋಸ್ಕರ ನಿಂತಿರೋದು. ಈ SIT ಏನಾದರೂ ಫಾರ್ಮ್ ಆಗಿದೆ, ಅದು ಭಾನುವಾರ ದಿನ ಫಾರ್ಮ್ ಆಗಿದೆ ಅಂದರೆ ಅದು ಈ ಸರ್ಕಾರದ ಅಥವಾ ಈ ಒಂದು ರಾಜಕಾರಣಿಗಳ ಇಚ್ಛಾಶಕ್ತಿಯಿಂದ ಅಲ್ಲ. ಇದು ಸರ್ಕಾರ ಫಾರ್ಮ್ ಆಗಿದೆ ಅಂದರೆ ನಮ್ಮ ಜನರ ಒತ್ತಡದಿಂದ, ನಮ್ಮ ಹೋರಾಟಗಾರರ ಒತ್ತಡದಿಂದ, ನಮ್ಮ ವಿಚಾರವಂತರ ಒತ್ತಡದಿಂದ ಮತ್ತು ಎಲ್ಲ ಒಂದು ಕಾಳಜಿ ಉಳ್ಳವರು ಸೇರಿಕೊಂಡು ಇದರ ಮೇಲೆ ಒತ್ತಡ ಹಾಕ್ತಾಯಿದ್ದೀವಿ. ನಮಗೆ ನ್ಯಾಯ ಬೇಕು. 15 ದಿನ ತೊಗೊಂಡಿದ್ದಾರೆ, ತಡ ಮಾಡಿದ್ದಾರೆ. ನೋಡಿ, ಈ ವಿಚಾರದಲ್ಲಿ ವಿರೋಧ ಪಕ್ಷಗಳು ಮಾತಾಡ್ತಾ ಇಲ್ಲ. ಈ ವಿಚಾರದಲ್ಲಿ ಯಾರ್ಯಾರು ಪ್ರಭಾವಿಗಳಿದ್ದಾರೋ ಅವ್ರು ಯಾರೂ ಮಾತಾಡ್ತಾ ಇಲ್ಲ. ಯಾರು ಮಾತಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಅಂದರೆ ಯಾರಿಗೆ ನಿಜವಾಗ್ಲೂ ಸಮಾಜದ ಬಗ್ಗೆ ಕಾಳಜಿ ಇದೆ, ಯಾರಿಗೆ ನಿಜವಾಗ್ಲೂ ಸಂವಿಧಾನದ ಬಗ್ಗೆ ಕಾಳಜಿ ಇದೆ, ಯಾರಿಗೆ ಈ ಒಂದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ಅಥವಾ ಯಾವುದೇ ಒಂದು ಅನ್ಯಾಯ ಆಗಿರೋ ಸಂಬಂಧಪಟ್ಟಂಗೆ ನ್ಯಾಯ ಬೇಕು ಅಂತ ಕೂಗಿರೋರೇ ಇದರ ವಿಚಾರ ಮಾತಾಡ್ತಿರೋದು. ಸೊ ನಮಗೆ SIT ಅನ್ನೋದನ್ನು ಭಾನುವಾರ ರಚನೆ ಮಾಡಿದ್ದಾರೆ. ಬಟ್ ಭಾಳ ಮುಖ್ಯವಾಗಿ ಟೈಮ್ಲಿ ಅಂದರೆ ಸಮಯ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಬೇಕು. ಇವಾಗ SIT ವಿಚಾರದಲ್ಲಿ ಏನೇನೋ ಒಂದು ರೀತಿ ಅದು ಇವ್ರು ಆಚೆ ಬರಬೇಕು, ಅವ್ರು ಆಚೆ ಬರಬೇಕು, ಗೃಹ ಸಚಿವಾಲಯ ಹೇಳುತ್ತೆ ಇಲ್ಲ ಯಾರೂ ಆಚೆ ಬರ್ತಾ ಇಲ್ಲ ಅಂತ. ಆದರೆ ಇದೆಲ್ಲ ನಾನು ದಿನಗಳಲ್ಲಿ ಸರಿ ಮಾಡೋದಲ್ಲ, ಗಂಟೆಗಳಲ್ಲಿ ಸರಿ ಮಾಡಿಕೊಂಡು ಭಾಳ ಬೇಗ ನಮಗೆ ನ್ಯಾಯ ಒದಗಿಸ್ಬೇಕು. ಭಾಳ ಒಂದು ಪಕ್ಷಪಾತ ಇಲ್ಲದೆ ವಸ್ತುನಿಷ್ಠವಾಗಿ ಕೆಲಸ ಆಗಬೇಕು. ಸೊ SITಯಿಂದ ನಮಗೆ ನಂಬಿಕೆ ಇದೆ. ಬಟ್ ಆ ನಂಬಿಕೆನ ಉಳಿಸ್ಬೇಕು, ಕೆಲಸದಿಂದ ಉಳಿಸ್ಬೇಕು. ಒಬ್ಬ ವ್ಯಕ್ತಿಯ ಬಗ್ಗೆ ಸಹ SIT ಮಾತ್ರ ತೆಗೆದುಕೊಂಡಿದ್ದಾರೆ. ಅಂದರೆ ಆ ವ್ಯಕ್ತಿ ಹೇಳಿದಲ್ಲ, ನಾವು ಎಷ್ಟೋ ಹೆಣಗಳು ನಾವು ಹುಟ್ಟಾಕಿದ್ದೇವೆ ಅಂತ, ಆ ಒಂದು ವಿಚಾರಕ್ಕೆ ಮಾತ್ರ SIT ಕೊಟ್ಟಿದ್ದಾರೆ. ಅದೇ ಒಂದು ಭಾಳ ದೊಡ್ಡ ವಿಚಾರ. ಅದು ಆ ಒಂದು ವಿಚಾರ ಅಲ್ಲದಲ್ಲ. ಅವ್ರು ಹೇಳೋ ಪ್ರಕಾರ ಒತ್ತಿ ಆ ಲಾಯರ್ ಹೇಳಿದ್ದಾರೆ, ಈ ಒಂದು ಸ್ವಚ್ಛತಾ ಕಾರ್ಮಿಕರನ್ನ ಕೇಳಿದಾರಂತೆ, ನೀವು 10 ಶವಗಳ ಅಥವಾ 20 ಶವಗಳ ಇಲ್ಲ ಮತ್ತೆ ಹೇಳಿದಾರಂತೆ 106 ಶವಗಳು ಅಂತ ಅವ್ರು ಹೇಳಿದ್ದಾರೆ. ಸೊ ಇದು ಒಂದು ವಿಚಾರ ಇಲ್ಲ, ಇದು ಭಾಳ ಜನರ ಜೀವನಗಳ ಪ್ರಶ್ನೆ, ಭಾಳ ಜನರಿಗೆ ತಂದೆ ತಾಯಿಂದಿರೋ ಅಲ್ಲಿರೋ ಜನರ ಪ್ರಶ್ನೆ. ಸೊ ಆ ನಿಟ್ಟಿನಲ್ಲಿ ನಮಗೆ ನ್ಯಾಯ ಬೇಕು. SIT ಅವರ ಕೆಲಸ ನಿಭಾಯಿಸೋದ್ರಲ್ಲಿ ಒಂದ್ಸಲ ಬರೀ ಮಾತಾಡೋದಷ್ಟೇ ಅಲ್ಲ, ಬರೀ ಒಂದು ಬೇಕಾಬಿಟ್ಟಿಯಾಗಿ SIT ರಚನೆ ಮಾಡೋದಲ್ಲ, ಗಟ್ಟಿಯಾಗಿ ಕೆಲಸ ಮಾಡಿ ಅವರು ಪ್ರಾಮಾಣಿಕವಾಗಿ ನಮ್ಮ ನ್ಯಾಯ ಒದಗಿಸಬೇಕು ಅಂತ ನಾವೆಲ್ಲರೂ ಸೇರಿ ಇದೆಲ್ಲ ವಿವಿಧ ಸಂಘಟನೆಗಳು ಎಲ್ಲರೂ ಕಾಳಜಿ ಇಲ್ಲವರು ಎಲ್ಲ 106 ಜನ ಸಂಘಟನೆಯ ನಾಯಕರು ನಿಂತು ಇದಕ್ಕೆ ಒತ್ತಡ ಹಾಕ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಇವತ್ತು ಸಭೆ ಆಗುತ್ತೆ. ಸಭೆ ಆದ ನಂತರ ಈಗ ಒಂದು ಜನ ಹೈಕೋರ್ಟ್ಗೆ PIL ಕೂಡ ಸಲ್ಲಿಸಿದ್ದಾರೆ, ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ. ಸಭೆ ಆದ ನಂತರ ಏನು ಮಾಡ್ತಾರೆ? ಇದನ್ನು CMಗೆ ಒಂದು ಲೆಟರ್ ಕೊಡುವಂಥ ಕೆಲಸ ಮಾಡ್ತಾರೆ. ಖಂಡಿತ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಂಘಟನೆಗಳು ಸೇರಿ ನಾವು ಹೆಂಗೆ ಒಂದು ಜನಪರವಾಗಿ ಸಂವಿಧಾನ ಎತ್ತಿ ಹಿಡಿಯೋ ರೀತಿಯಲ್ಲಿ ನಾವು ನ್ಯಾಯ ಒದಗಿಸೋದು ಸಾಧ್ಯ ಅಂತ ನಾವು ನೋಡಬೇಕು. ಯಾಕಂದರೆ ಈ ವಿಚಾರದಲ್ಲಿ ನಾವೆಲ್ಲ ಸಿಂಗಲ್ ಹ್ಯಾಂಡೆಡಾಗಿ ಫೈಟ್ ಮಾಡಿದಾಗ ಭಾಳ ಡಿಸ್ಟ್ರಾಕ್ಟ್ ಆಗುತ್ತೆ. ನಾವೆಲ್ಲ ಒಂದೇ ರೀತಿಯಲ್ಲಿ ಒಂದೇ ಧ್ವನಿಯಾಗಿ ಗಟ್ಟಿಯಾಗಿ ನಿಂತಾಗ ಭಾಳ ದೊಡ್ಡ ಶಕ್ತಿ ಆಗುತ್ತೆ. ಸೊ ನಾವೆಲ್ಲ ಪ್ಲ್ಯಾನ್ ಮಾಡಿ CMಗೆ ಒಂದು ಮನವಿ ಸಲ್ಲಿಸೋದಾಗಿರ್ಬೋದು, ಗೃಹ ಸಚಿವಾಲಯಕ್ಕೆ SITಗೆ ಅವರ ಕೆಲಸಗಳನ್ನ ಟೈಮಾಗಿ ಮಾಡಿಸೋದಾಗಿರ್ಬೋದು. ಮತ್ತು ಕೋರ್ಟ್ಸು ಇವಾಗ ನಾವು ಏನು ಮಾಡಿದೆ ನೋಡಿದ್ದೀವಿ, 8800 ಲಿಂಕ್ಗಳನ್ನು ಒಂದು ಕೋರ್ಟು ಇವತ್ತಿನ ದಿನ ಆ ಒಂದು ಹೆಸರಿಗೆ ಸಂಬಂಧಪಟ್ಟಂಗೆ ಅವ್ರನ್ನ ಅಳಿಸಾಕಬೇಕು ಅಂತ ಕೋರ್ಟ್ ಇವಾಗ ತೀರ್ಮಾನ ಮಾಡಿದೆ. ಸೊ ನಮಗೇನಾಗ್ತಾ ಇದೆ ಅಂದರೆ ಆಳುವ ಶಕ್ತಿಗಳಿರ್ಬೋದು, ರಾಜಕೀಯ ಶಕ್ತಿಗಳಿರ್ಬೋದು, ಆಳುವ ಮಾಧ್ಯಮದವರು ಇರ್ಬೋದು, ಮತ್ತು ಆಳುವ ಒಂದು ಕೋರ್ಟಿನ ವ್ಯವಸ್ಥೆಯೂ ಕೂಡ ಎಲ್ಲೋ ಒಂದು ಕಡೆ ಈ ವಿಚಾರನ ಹೊರಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಿರಂಗೆ ಕಾಣ್ತಾ ಇದೆ. ನಮ್ಗೆ ಸತ್ಯ ಏನು ಸುಳ್ಳೇನು ಅಂತ ಜನರಿಗೆ ಗೊತ್ತಾಗಬೇಕು. ಜನರಿಗೆ ಭಾಳ ಭಾವನಾತ್ಮಕವಾದ ವಿಚಾರ ಮತ್ತು ಸತ್ಯ ಎತ್ತಿ ಹಿಡಿಬೇಕು ಅಂತ ಹೋರಾಟದ ವಿಚಾರ. ಸೊ ಅದಕ್ಕೆ ನಾವು ನ್ಯಾಯ ಬೇಕು. ನಮಗೇನು ನ್ಯಾಯ ಒದಗಿಸೋಕ್ಕಾಗುತ್ತೋ ಅದನ್ನು ನಾವು ಮುಂದುವರಿಸ್ತೀವಿ. ಒಗ್ಗಟ್ಟಾಗಿ ಗಟ್ಟಿಯಾಗಿ ಒಂದೇ ಶಕ್ತಿಯಾಗಿ ಒಂದೇ ಗಟ್ಟಿ ಧ್ವನಿಯಾಗಿ ನಾವು ಮುಂದುವರಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.